ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸ್ವಾಗತ ಸುಸ್ವಾಗತ. ನಿಮ್ಮ ದಿನ ಹೇಗಿರಬೇಕು ಅನ್ನುವಂಥ ಒಂದು ಟಾಪಿಕ್ಗೆ ಸ್ವಾಗತ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಏನು ಅಂತಂದ್ರೆ ಬೇಗ ಮಲಗಿ ಬೇಗ ಎದ್ದೇಳಿ ಅಂತ. ನಿಮ್ಮ ಇಡೀ ದಿನ ಚೆನ್ನಾಗಿರಬೇಕು ಅಂತಂದ್ರೆ ನೀವು ಆ ದಿನ ಬೇಗ ಮಲಗಲೇಬೇಕು, ಅಂದಾಗ ಮಾತ್ರ ಬೇಗ ಎದ್ದೇಳಲಿಕ್ಕೆ ಸಾಧ್ಯ. ನಂತರದಲ್ಲಿ ಮಾಡುವಂತ ಒಂದು ಕೆಲಸ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ರೆ ತುಂಬಾ ಒಳ್ಳೆಯದು. ಎದ್ದ ನಂತರದಲ್ಲಿ ಸ್ವಚ್ಛತಾ ಕಾರ್ಯಗಳನ್ನು ಮುಗಿಸ್ಕೊಂಡು ಸ್ನಾನವನ್ನು ಮಾಡೋದು ಒಳ್ಳೆಯದು. ಸ್ನಾನವನ್ನಾದ ನಂತರದಲ್ಲಿ ಅಥವಾ ಅದಕ್ಕಿಂತ ಮುಂಚಿತದಲ್ಲಿ ಯೋಗಾಸನವನ್ನು ಮಾಡಬೇಕು. ಯೋಗಾಸನವನ್ನು ಮಾಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನಂತರದಲ್ಲಿ ನಮ್ಮ ಪ್ಲಾನ್ ಪ್ರಕಾರ ಒಂದು ಪ್ಲಾನ್ ಅನ್ನೋದಿರಬೇಕು. ಆ ಪ್ಲಾನ್ ಪ್ರಕಾರ ನಮ್ಮ ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕು. ಕೆಲಸವನ್ನ ಎಲ್ಲರೂ ಮಾಡಲೇಬೇಕು. ಸೊ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಮುಖದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಸ್ಮೈಲ್ ಇದ್ರೆ ತುಂಬಾ ಒಳ್ಳೆಯದು. ಸೊ ಸ್ಮೈಲ್ ಫೇಸ್ ಇಸ್ ದ ಪ್ರಾಬ್ಲಮ್ಗಳನ್ನ ತಡೆಯೋದಕ್ಕೆ ಒಂದೊಳ್ಳೆ ಆಯುಧ ಇದ್ದಾಗೆ. ಸೊ ವಿಲ್ ಬಿ ಗೆಟ್ ಸ್ಮೈಲ್ ಆನ್ ಯುವರ್ ಫೇಸ್. ಆಮೇಲೆ ಯಾರದೇ ಜೊತೆ ಒಂದು ವ್ಯವಹಾರವನ್ನು ಮಾಡ್ಬೇಕಾದ್ರೂ, ಒಂದು ಕನ್ವರ್ಸೇಷನ್ ಮಾಡ್ಬೇಕಂತಂದ್ರೂ ಕೂಡ ಒಂದು ಸ್ಮೈಲ್ ಅನ್ನೋದು ಬೇಕೇ ಬೇಕು. ಸೊ ನೋಡಿ, ಕನ್ವರ್ಸೇಷನ್ ನಲ್ಲಿ ಸ್ಮೈಲ್ ಇಲ್ಲದೆ ಇದ್ರೆ ಫುಲ್ಫಿಲ್ ಆಗೋದೇ ಇಲ್ಲ. ಸೊ ಒಂದು ಸ್ಮೈಲ್ ಕೊಟ್ಟು ಆ ನಂತರದಲ್ಲಿ ನೀವು ಮಾತುಗಳನ್ನ ಮುಂದುವರಿಸಿದ್ದೆ ಆದರೆ ಆ ಕನ್ವರ್ಸೇಷನ್ ತುಂಬಾ ಮುಖ್ಯ ಆಗಿರುತ್ತೆ. ಮತ್ತೆ ನಿಮ್ಮ ಕೆಲಸ ಯಾವುದೇ ವ್ಯಕ್ತಿಯ ಜೊತೆ ಮಾಡಿಸೋದು ಒಂದು ವಿಶ್ವಾಸತೆಯನ್ನು ಬೆಳೆಸಿಕೊಳ್ಳುತ್ತೆ. ಒಂದು ಡ್ರೆಸ್ ಸೆನ್ಸ್ ತುಂಬಾ ಮುಖ್ಯ. ನೋಡಿದ ತಕ್ಷಣ ನಿಮ್ಗೆ ಒಂದು ಗೌರವವನ್ನು ಸೂಚಿಸಬೇಕು ಅನ್ನೋಂಥ ಒಂದು ಡ್ರೆಸ್ ಸೆನ್ಸ್ ನಿಮ್ಗೆ ಇರಲೇಬೇಕು. ಸೊ ಅದು ತುಂಬಾ ಮುಖ್ಯ ಆಗಿರುತ್ತೆ. ಹೃದಯದಲ್ಲಿ ನೀವು ಏನಿರ್ದಿರೋ ಗೊತ್ತಿಲ್ಲ, ಬಟ್ ಔಟ್ ಲುಕಿಂಗ್ ಯು ವಿಲ್ ಬಿ ಗುಡ್. ಸೊ ಲುಕಿಂಗ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ಸ್ಮೈಲು, ಗುಡ್ ಕನ್ವರ್ಸೇಷನ್, ಗುಡ್ ಡ್ರೆಸ್ ಸೆನ್ಸ್, ಗುಡ್ ವಾಕಿಂಗ್ ಇರಲೇಬೇಕು. ನಂತರ ಪ್ರತಿನಿತ್ಯದಲ್ಲಿ ನೀವು ಸಮತೋಲನವಾಗಿರ್ತಕ್ಕಂಥ ಒಂದು ಶಕ್ತಿ ಪುಷ್ಟಿಯಾಗಿರ್ತಕ್ಕಂಥ ಒಂದು ಆಹಾರವನ್ನು ಸೇವಿಸಬೇಕು. ಆದಷ್ಟು ನ್ಯಾಚುರಲ್ ಆಗಿರ್ತಕ್ಕಂಥ ಆಹಾರಗಳನ್ನ ಸೇವಿಸೋದು ತುಂಬಾ ಮುಖ್ಯ. ಸೊ ಗಿಡಗಳಿಂದ ಸಿಗುವಂತ ಆಹಾರಗಳನ್ನ ತಿನ್ನಿ, ಅದು ನಿಮ್ಮ ದೇಹಕ್ಕೆ ಒಂದೊಳ್ಳೆ ಆರೋಗ್ಯವನ್ನು ಕೊಡುತ್ತೆ. ನ್ಯಾಚುರಲ್ ಆಗಿರ್ತಕ್ಕಂಥ ಫುಡ್ಗಳನ್ನ ಆದಷ್ಟು ಸೇವಿಸಿ. ಅನಂತರದಲ್ಲಿ ಆಫೀಸ್ನಿಂದ ಬರುವಾಗ ಅಷ್ಟೇ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಇಲ್ಲ, ಮತ್ತೆ ಪ್ಲಾನ್ ಪ್ರಕಾರ ಏನ್ ಅಂದ್ಕೊಂಡಿರ್ತೀರೋ ಅದನ್ನ ಮಾಡಿ. ಸೊ ಆ ದಿನ ನಿಮ್ಮ ಇಡೀ ದಿನದ ಬೆಸ್ಟ್ಗಿಂತಲೂ ಬೆಸ್ಟ್ ಆಗಿರುತ್ತೆ. ಟ್ರೈ ಮಾಡಿ. ಇದಿಷ್ಟು ನಿಮ್ಮ ದಿನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಆಗಿತ್ತು. ಥ್ಯಾಂಕ್ ಯು ವೆರಿ ಮಚ್.